ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ನ ಇವಿಎಂ ಆರೋಪಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಆದರೂ ಪಟ್ಟು ಬಿಡದೆ ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ಗೆ ಸವಾಲ್ ಹಾಕಿದೆ. ತಾಕತ್ತಿದ್ರೆ ಡಿಸೆಂಬರ್ 3ರಂದು ಇವಿಎಂ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದೆ. ಈ ಚಾಲೆಂಜ್ ಅನ್ನ ಒಪ್ಪಿಕೊಂಡು ಬರಲೇಬೇಕಾಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಯಾರಾದರೂ ಬರ್ತಾರಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗಿವೆ. ಆದ್ರೆ ಬಂದು ಅಲ್ಲಿ ಏನಂತ ಡಿಫೆಂಡ್ ಮಾಡ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಯಾವ ಹುನ್ನಾರ ಮಾಡಿದ್ರೂ ವ್ಯವಸ್ಥಿತವಾಗಿ ಮಾಡೋದ್ರಿಂದ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ಪಕ್ಷದವರೇ ಚರ್ಚೆ ಮಾಡಿದ್ದು ಸುದ್ದಿಯಾಗಿತ್ತು. ಇಷ್ಟಾಗಿಯೂ ಇವಿಎಂ ಬಗ್ಗೆ ಆರೋಪಿಸ್ತಾ ಇರೋದಕ್ಕೆ ಭಾರತೀಯರು ಉಗೀತಾ ಇದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಕೂಡ ಇವಿಎಂ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಾಸನದಲ್ಲಿ ಬಲ ಪ್ರದರ್ಶನ ಮಾಡೋದಕ್ಕೆ ಸಜ್ಜಾಗಿದ್ದು ಹೈಕಮಾಂಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೊಂದು ಹಳೆ ಜೋಕ್ ಇತ್ತು. ಹುಲಿಯನ್ನ ಹಿಡಿಯೋದು ಹೇಗೆ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ. ಆದ್ರೆ ಕೆಲ ಚಾಲಾಕಿಗಳು ಬೆಕ್ಕನ್ನ ಹಿಡಿದು ಅದು ಹುಲಿ ಅಂತ ಒಪ್ಕೊಳ್ಳೋ ತನಕ ಬಡಿಯೋ ತಂತ್ರವನ್ನ ಮಾಡ್ತಾರೆ ಅಂತ. ಕಾಂಗ್ರೆಸ್ನ ನಡೆ ನೋಡಿದ್ರೆ ಇಂಥದ್ದೇ ತಂತ್ರ ಮಾಡ್ತಾ ಇದೆಯಾ ಅನ್ಸುತ್ತೆ. ಇವಿಎಂ ನಲ್ಲಿ ದೋಷ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದ್ದಾಯ್ತು, ಕೋರ್ಟ್ಗಳು ಹೇಳಿದ್ದಾಯ್ತು, ಅದರ ಫ್ಯಾಕ್ಟ್ ಚೆಕ್ ಮಾಡಿದ್ದಾಯ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಉಗಿದಿದ್ದಾಯ್ತು. ಇಷ್ಟಾದ್ರೂ ಕಾಂಗ್ರೆಸ್ ಆರೋಪಗಳು ಮಾತ್ರ ನಿಂತಿಲ್ಲ. ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಅಂತ ಪಟ್ಟು ಹಿಡಿಯೋ ಕೆಲಸವನ್ನ ಮಾಡ್ತಾ ಇದೆ. ಈ ಪಟ್ಟು ಹಿಡಿಯೋರಿಗೆ ಸರಿಯಾದ ರೀತಿಯಲ್ಲಿ ಪೆಟ್ಟು ಕೊಡೋದಕ್ಕೆ ಎಲೆಕ್ಷನ್ ಕಮಿಷನ್ ಮುಂದಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಚರ್ಚೆಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದು ಡಿಸೆಂಬರ್ 3ರಂದು ವೇದಿಕೆ ಸಜ್ಜಾಗಿದೆ. ಸದ್ಯ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವಿಎಂ ಟ್ಯಾಂಪರ್ ಆಗಿದೆ ಅಂತ ಕಾಂಗ್ರೆಸ್ ಪಟ್ಟು ಹಿಡಿತಾ ಇದೆ. ಆದ್ರೆ ಅಲ್ಲಿ ಯಾವ ದೋಷವೂ ಆಗಿಲ್ಲ. ಪ್ರತಿ ಎಲೆಕ್ಷನ್ ನಡೆಯುವ ಮುನ್ನ ಅಣಕು ವೋಟಿಂಗ್ ಮಾಡೋ ಹಾಗೆ ಈ ಬಾರಿಯೂ ಮಾಡಲಾಗಿದೆ. ಯಾವ ಮೆಷಿನ್ ನಲ್ಲೂ ದೋಷ ಇರಲಿಲ್ಲ ಅನ್ನೋದು ಸಾಬೀತಾದ ಬಳಿಕವೇ ವೋಟಿಂಗ್ ಆಗಿರೋದು. ಪೋಲಿಂಗ್ ವೇಳೆ ಸಂಜೆ 5 ಗಂಟೆ ಬಳಿಕ ಸ್ವಲ್ಪ ಡೇಟಾಗಳಲ್ಲಿ ಏರುಪೇರಾದವು ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ವಾಸ್ತವದಲ್ಲಿ ಅದು ಏರುಪೇರಾಗಿರೋದಲ್ಲ. ಪೋಲಿಂಗ್ ಮುಗಿಯೋ ಹೊತ್ತಲ್ಲಿ ಅಧಿಕಾರಿಗಳಿಗೆ ಹಲವಾರು ಕೆಲಸಗಳಿರುತ್ತವೆ ಹಾಗೂ ಹಲವು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಆದ್ಯತೆ ಮೇಲೆ ಕಾರ್ಯನಿರ್ವಹಿಸುವಾಗ ವೋಟರ್ ಟರ್ನ್ಔಟ್ ವಿಳಂಬ ಆಗಿರೋದು ಅಷ್ಟೇ. ಅದರಲ್ಲಿ ಯಾವ ದೋಷವೂ ಇಲ್ಲ. ಅಲ್ಲದೆ 2024ರ ಲೋಕಸಭಾ ಎಲೆಕ್ಷನ್ ನಿಂದ 11:45 PM ಒಂದು ಪ್ರೆಸ್ ನೋಟ್ ಕೊಡೋ ನಿಯಮ ಬಂದಿದೆ. ಅದನ್ನು ಕೂಡ ಫಾಲೋ ಮಾಡಲಾಗಿದೆ. ಎಲ್ಲವೂ ಪಾರದರ್ಶಕವಾಗಿಯೇ ನಡೆದಿದೆ. ಇನ್ನೂ ಅನುಮಾನ ಇದ್ರೆ ಬಂದು ಚರ್ಚೆ ಮಾಡಿ ಅಂತ ಸವಾಲ್ ಹಾಕಲಾಗಿದೆ. ಅಂದಹಾಗೆ ಭಾರತೀಯರು ಕಾಂಗ್ರೆಸ್ಗೆ ಉಗಿತಾ ಇರೋದು ಯಾಕೆ ಅಂದ್ರೆ ಜಾರ್ಖಂಡ್ ನಲ್ಲಿ ಇಂಡಿ ಒಕ್ಕೂಟಕ್ಕೆ ಗೆಲುವಾಗಿರೋದು ಇವಿಎಂಗಳಿಂದ. ಕರ್ನಾಟಕ ಬೈ ಎಲೆಕ್ಷನ್ ನಲ್ಲಿ ಅಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಬಂದಿರೋದು ಇವಿಎಂಗಳಿಂದ. ಇದರ ಬಗ್ಗೆ ಒಂದು ಚೂರು ತುಟಿ ಬಿಚ್ಚದೆ ಕೇವಲ ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆಲ್ಲ ಯಾವ ಪದವನ್ನ ಬಳಸಬಹುದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ ವರ್ಚಸ್ಸು ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಇಷ್ಟಾದ್ರೂ ಎಲ್ಲಾ ಎಲೆಕ್ಷನ್ಗಳಲ್ಲೂ ಬಿಜೆಪಿಯೇ ಗೆಲ್ತು ಅಂದ್ರೆ ಏನೋ ಇರ್ಬೋದು ಅಂತ ಜನರಿಗೂ ಅನುಮಾನ ಬರ್ತಾ ಇತ್ತು. ಕ್ಲಿಯರ್ ಕಟ್ ಆಗಿ ಯೋಗ್ಯತೆಗೆ ತಕ್ಕ ಹಾಗೆ ರಿಸಲ್ಟ್ ಬಂದ್ರು ಮತ್ತೆ ಅದನ್ನೇ ಹೇಳ್ತಾ ಇರೋದು ಯಾಕೆ ಅನ್ನೋದು ಜನರಿಗೆ ಇರಿಟೇಷನ್ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅಂತೂ ಇವಿಎಂ ವಿಚಾರದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಳ್ಳು ಅಂತ ಗೊತ್ತಿದ್ರು ಯಾಕೆ ಕೈ ನಾಯಕರು ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಹುಡುಕ್ತಾ ಹೋದಾಗ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ತರ್ತಾ ಇರೋದೇ ಎಜುಕೇಶನ್. ದಶಕದಿಂದ ದಶಕಕ್ಕೆ ಜನರು ವಿದ್ಯಾವಂತರಾಗ್ತಾ ಇದ್ದಂತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾನೆ ಇದೆ. ಸುಳ್ಳು ಹೇಳಿದ್ರೆ ನಂಬಿಕೊಳ್ಳೋ ಜನರೇಷನ್ ಈಗ ಇಲ್ಲ. ಈಗ ಏನಾದ್ರೂ ಹೇಳಿದ್ರೆ ಪ್ರೂಫ್ ಎಲ್ಲಿ ಅಂತ ಕೇಳುವಷ್ಟು ಜನರು ಬುದ್ಧಿವಂತರಾಗಿದ್ದಾರೆ. ಮುಂಚೆ ಜನರು ಸಾವರ್ಕರ್ ಸರಿ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರೆ ಅದನ್ನೇ ನಂಬಿಕೊಂಡು ಬರೋರು. ಆದ್ರೆ ಈಗಿನವರು ಹಾಗಿಲ್ಲ. ರಾಹುಲ್ ಹೆಸರಿನ ಪಕ್ಕ ಗಾಂಧಿ ಯಾಕೆ ಬಂತು ಅನ್ನೋದ್ರಿಂದ ಹಿಡಿದು ನೆಹರು ತಂದೆಯ ಇತಿಹಾಸ ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದಾರೆ. ಇಂಥವರನ್ನ ಯಾಮಾರಿಸೋದಾದ್ರೂ ಹೇಗೆ? ಆಗಿದ್ದಾಗ್ಲಿ ಇವಿಎಂ ಸರಿ ಇಲ್ಲ ಅಂತ 1,000 ಸಲ ಹೇಳಿದ್ರೆ ಹಿಂದೂಗಳಲ್ಲಿ ವಿಚಿತ್ರ ಮನಸ್ಥಿತಿ ಇರುವವರು ಇದ್ದೇ ಇರ್ತಾರಲ್ಲ, ಅವರೆಲ್ಲಾ ನಮ್ಮ ಬೆನ್ನಿಗೆ ನಿಲ್ಬೋದು ಅನ್ನೋ ಚಿಂತನೆಯಲ್ಲಿ ಈ ರೀತಿ ಮಾಡ್ತಾ ಇರ್ಬೋದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಸೋಲು ಯಾಕಾಯ್ತು ಅನ್ನೋದನ್ನ ಅಲ್ಲಿನ ಕೈ ನಾಯಕರೇ ಚರ್ಚೆ ಮಾಡಿ ಉತ್ತರ ಕಂಡುಕೊಂಡಿದ್ದಾರೆ ಅನ್ನೋದು. ಎಲೆಕ್ಷನ್ಗೂ ಮೊದಲೇ ಕಾಂಗ್ರೆಸ್ಗೆ ಹೀನಾಯ ಸೋಲಿನ ಮಾಹಿತಿ ಇರುತ್ತೆ. ಕೇವಲ ಮುಸ್ಲಿಮರನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಕೊನೆಗೆ ಮುಸ್ಲಿಮರು ಮಾತ್ರ ಜೊತೆಯಲ್ಲಿ ಉಳ್ಕೊಂಡ್ರು, ಉಳಿದವರೆಲ್ಲ ಮಹಾಯುತಿ ಬೆನ್ನಿಗೆ ನಿಂತಿದ್ರು ಅನ್ನೋದು. ಅಲ್ಲದೆ ಲೋಕಸಭೆಯಲ್ಲಿ ಮುನ್ನಡೆ ಸಾಧಿಸಿದ್ದ 103 ಕ್ಷೇತ್ರಗಳನ್ನು ಎನ್ಡಿಎ ಓವರ್ಟೇಕ್ ಮಾಡುತ್ತೆ. ಮಹಾಯುತಿ ಸರ್ಕಾರದ ಲಾಡ್ಕಿ ಬೆಹನ್ ಸೇರಿ ಹಲವು ಯೋಜನೆಗಳ ಮುಂದೆ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅನ್ನೋ ರಿಪೋರ್ಟ್ ಎಲೆಕ್ಷನ್ಗೂ ಮುಂಚೆಯೇ ಕಾಂಗ್ರೆಸ್ ಕೈ ಸೇರಿತ್ತು.
ಇದನ್ನ ಸ್ವತಃ ಜನರ ಮುಂದೆ ಹೇಳಿದ್ರೆ ಮರ್ಯಾದೆ ಇರೋದಿಲ್ಲ. ಅಷ್ಟು ಈಸಿಯಾಗಿ ಸೋಲನ್ನ ಒಪ್ಪಿಕೊಂಡ್ರೆ ತಮ್ಮ ನಾಯಕ ರಾಹುಲ್ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ. ಆದ್ರಿಂದ ಸ್ವಲ್ಪ ದಿನ ಗದ್ದಲ ಗಲಾಟೆ ಮಾಡಿ ನಿಧಾನಕ್ಕೆ ಸೋಲನ್ನ ಮರೆ ಮಾಚಿದ್ರಾಯ್ತು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಇನ್ನು ಇವರೆಲ್ಲರಿಗಿಂತ ಒಂದು ಕೈ ಮೇಲೆ ಅನ್ನೋ ಹಾಗೆ ಸಿದ್ದರಾಮಯ್ಯ ಹೇಳಿಕೆ ಸದ್ದು ಮಾಡ್ತಾ ಇದೆ. ಇವಿಎಂ ಬಗ್ಗೆ ಮಾತನಾಡಿರೋ ಸಿದ್ದರಾಮಯ್ಯ ಇವಿಎಂ ಕಾರ್ಯನಿರ್ವಹಣೆ ಬಗ್ಗೆ ಜನರಲ್ಲಿ ಅನುಮಾನ ಇದೆ. ಸಾರ್ವಜನಿಕರಲ್ಲಿ ಮೂಡಿರೋ ಅನುಮಾನ ನಿವಾರಣೆ ಆಗ್ಬೇಕು ಅಂದ್ರೆ ಇವಿಎಂ ರದ್ದು ಮಾಡಿ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಯನ್ನ ಮತ್ತೆ ತರಬೇಕು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತೇ ಇದೆ, ಅಜೆಂಡಾ ಪ್ರೊಪಾಗಾಂಡಾ ಸೆಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಯಾವತ್ತು ನಂಬರ್ 1 ಅಂತ. ಈ ಹೇಳಿಕೆ ಬಗ್ಗೆ ನೀವೇ ಹೇಳಿ. ಯಾವ ಭಾರತೀಯನಿಗೂ ಇವಿಎಂ ಬಗ್ಗೆ ಅನುಮಾನ ಇಲ್ಲ. ಆದ್ರೂ ಜನರನ್ನ ಮಧ್ಯೆ ಎಳ್ಕೊಂಡು ಜನರ ಮೇಲೆ ಗೂಬೆ ಕೂರಿಸುವ ಹೇಳಿಕೆ ಕೊಡ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಇವರು ಇರ್ಬೋದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಕರ್ನಾಟಕದ ರಾಜಕಾರಣಿ. ಕನ್ನಡಿಗರಿಗೆ ಇವಿಎಂ ಮೇಲೆ ಅನುಮಾನ ಇದೆ ಅಂದ್ರೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೋಸ ಮಾಡಿ ಗೆದ್ದಿದೆಯಾ ಅನ್ನೋ ಅರ್ಥ ಕೊಡುತ್ತೆ. ಆದ್ರಿಂದ ಜನರು ಕಾಂಗ್ರೆಸ್ ಪ್ರೊಪಾಗಾಂಡಾ ಹೇಳಿಕೆಗಳ ಬಗ್ಗೆ ಆಡಿಕೊಂಡು ನಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕರ್ನಾಟಕದ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿದ್ದೆ ತಡ ಸಿದ್ದರಾಮಯ್ಯ ಅನ್ಸ್ಟಾಪಬಲ್ ಆಗ್ತಾ ಇದ್ದಾರೆ. ಮುಡಾ ಹಗರಣವೆಲ್ಲ ಮರೆಯಾಗಿ ಕುರ್ಚಿ ಗಟ್ಟಿ ಆಗ್ತಾ ಇದೆ. ಇದೇ ಜೋಶ್ನಲ್ಲಿ ಈಗ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಅನ್ನೋ ಹೆಸರಲ್ಲಿ ನಡೀತಾ ಇರೋ ಕಾರ್ಯಕ್ರಮವನ್ನ ಸಿದ್ದರಾಮೋತ್ಸವ ರೇಂಜ್ನಲ್ಲಿ ಮಾಡಬೇಕು ಅನ್ನೋದೇ ಈಗ ಇರೋ ಪ್ಲಾನ್. ಆದ್ರೆ ಇದಕ್ಕೆ ಪಕ್ಷದ ಒಳಗೆ ಅಪಸ್ವರ ಬಂದೇ ಬರುತ್ತೆ ಅನ್ನೋದು ಗೊತ್ತಿತ್ತು. ಅದೇ ರೀತಿ ಯಾಕೆ ಈ ಸಪರೇಟ್ ಸಮಾವೇಶ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು. ಆದ್ರೆ ಇದರ ಬೆನ್ನಲ್ಲೇ ದೆಹಲಿಗೆ ಹೋಗಿ ರಾಹುಲ್ ಹಾಗೂ ಖರ್ಗೆಯನ್ನ ಸಿದ್ದರಾಮಯ್ಯ ಮೀಟ್ ಆಗಿ ಬಂದ್ರು. ನಂತರದಲ್ಲೇ ಇದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು. ಅಂದಹಾಗೆ ಈ ಬಾರಿ ಹಾಸನವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ದೊಡ್ಡ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಹಾಸನವನ್ನ ಹೋಲ್ಡ್ ನಲ್ಲಿ ಇಟ್ಕೊಂಡಿದ್ದ ರೇವಣ್ಣ ಫ್ಯಾಮಿಲಿ ಅಯೋಮಯವಾಗಿದೆ. ಮಾಧ್ಯಮದ ಮುಂದೆ ರೇವಣ್ಣ ಕುಟುಂಬಸ್ಥರು ಬಂದು ಎಷ್ಟೋ ತಿಂಗಳುಗಳೇ ಕಳೆದಿವೆ. ಅಲ್ಲದೆ ಹಾಸನ ಅಂದ್ರೆ ದೇವೇಗೌಡರು ಅನ್ನೋ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಇದೆಲ್ಲವನ್ನ ಬ್ರೇಕ್ ಮಾಡಿ ಹಾಸನವನ್ನ ಕೈ ವಶ ಮಾಡ್ಕೊಳ್ಳೋ ಉದ್ದೇಶದಿಂದಲೇ ಸಿದ್ದರಾಮಯ್ಯ ಅಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಹಾಸನದಲ್ಲಿ ದಳಪತಿಗಳಿಗೆ ಟಕ್ಕರ್ ಕೊಟ್ಟಂತೆ ಆಗುತ್ತೆ. ಅಹಿಂದ ಸಮುದಾಯವನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನ ಮಾಡಿದಂಗೂ ಆಗುತ್ತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಎಂತ ಸ್ಟ್ರಾಂಗ್ ಲೀಡರ್ ಅಂತ ಮನವರಿಕೆ ಮಾಡಿಕೊಟ್ಟಂಗೂ ಆಗುತ್ತೆ. ಅಲ್ಲದೆ ಡಿಕೆ ಹತ್ರ ಹಣ ಇದೆ ಸರಿ, ಆದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ರಾಹುಲ್ಗೆ ಗೊತ್ತಾಗಿದೆ. ಆದ್ರಿಂದ ಯಾವ ಹಗರಣ ಬೇಕಾದ್ರೂ ಇರ್ಲಿ, ಸಿದ್ದರಾಮಯ್ಯಗೆ ಆದ್ಯತೆ ಕೊಡ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಎಲ್ಲಿಯವರೆಗೆ ಸೋಲ್ತಾ ಇರುತ್ತೋ ಅಲ್ಲಿಯವರೆಗೆ ಇವಿಎಂ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾನೆ ಇರುತ್ತೆ ಅನ್ನೋದರ ಸಿಗ್ನಲ್ ಸಿಗ್ತಾ ಇದೆ. ಕೆಲವರು ಹೇಳೋ ಪ್ರಕಾರ ಕಾಂಗ್ರೆಸ್ ಪಾಲಿಗೆ ಶಾಶ್ವತವಾಗಿ ಇವಿಎಂ ಸರಿಯಾಗೋದೇ ಇಲ್ಲ ಅಂತ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.